ಸ್ಯಾಂಡಲ್ವುಡ್ ಹೆಸರಾಂತ ನಿರ್ದೇಶಕ 80 ವರ್ಷದ ಜೋ ಸೈಮನ್ ಅವರು ನಿಧನರಾಗಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಇವತ್ತು ಜೋ ಸೈಮನ್ಗೆ ಹೃದಯಾಘಾತವಾಗಿದೆ. ಕೂಡಲೇ ಪಕ್ಕದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು, ಯಾವುದೇ ಫಲಕಾರಿಯಾಗಿಲ್ಲ. ಹಾಗಾಗಿ ಫಿಲ್ಮ್ ಚೇಂಬರ್ನ ಸದಸ್ಯರು ಜೋ ಸೈಮನ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಚಿಕಿತ್ಸೆ ಫಲಿಸದೆ ಉಸಿರನ್ನ ಚೆಲ್ಲಿದ್ದಾರೆ. ಹಿರಿಯ ಜೀವಿ 80 ವರ್ಷದ ಹಿರಿಯ ಜೀವಿ ಡೈರೆಕ್ಟರ್ ಜೋ ಸೈಮನ್ ಅವರು ವಿಧಿವಶರಾಗಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅಂತ ಬಿರುದು ಕೊಟ್ಟಿರತಕ್ಕಂತಹ ಜೋ ಸೈಮನ್ ಅವರು ಇವತ್ತು ವಿಧಿವಶರಾಗಿದ್ದಾರೆ ಹೃದಯಾಘಾತದಿಂದಾಗಿ. ಸಾಹಸ ಸಿಂಹ, ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ, ಸಿಂಹ ಜೋಡಿ, ಸ್ನೇಹದ ಕಡಲಲ್ಲಿ, ರವಿವರ್ಮ ಮುಂತಾದ ಸೂಪರ್ ಹಿಟ್ ಸಿನಿಮಾಗಳಿಗೆ ಡೈರೆಕ್ಷನ್ ಮಾಡಿರತಕ್ಕಂತಹ ಒಂದು ಕೀರ್ತಿ ಜೋ ಸೈಮನ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರಿಗೆ ಅವರ ನೆಚ್ಚಿನ ನಿರ್ದೇಶಕರಾಗಿರ್ತಕ್ಕಂತಹ ಜೋ ಸೈಮನ್ ರವರು ಹಾಗಾಗಿ ತಮ್ಮ ಆಲ್ಮೋಸ್ಟ್ ಹೆಚ್ಚಿನ ಆಕ್ಷನ್ ಕಟ್ಗಳನ್ನ ವಿಷ್ಣುವರ್ಧನ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಚಿತ್ರಗಳಿಗೆ ಡೈರೆಕ್ಷನ್ ಅನ್ನ ಮಾಡಿದ್ದಾರೆ. ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ 80 ವರ್ಷದ ಹಿರಿಯ ಜೀವಿ ಜೋ ಸೈಮನ್ ಅವರು ಇವತ್ತು ಹೃದಯಾಘಾತಕ್ಕೆ ಒಳಗಾಗಿ ವಿಧಿವಶರಾಗಿದ್ದಾರೆ. ಆ ಮುಖಾಂತರವಾಗಿ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ನಿರ್ದೇಶಕನನ್ನ ಕಳೆದುಕೊಂಡಂತಹ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಕನ್ನಡ ಚಿತ್ರರಂಗದ ನಟರು, ನಟಿಯರು ಹಾಗೂ ಅಭಿಮಾನಿಗಳಿಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳಬಹುದು. ಜೋ ಸೈಮನ್ ಅಂತಂತಂದ್ರೆ ಕೇವಲ ಅದೊಂದು ವ್ಯಕ್ತಿ ಅಲ್ವಾ, ಒಂದು ಮುಗ್ಧ ಮನಸ್ಸಿನ ಜೀವಿ ಕೂಡ ಹೌದು. ಹಾಗಾಗಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿಕೊಂಡಿದ್ರು. ನಿಗಮದಲ್ಲಿ ಮೀಟಿಂಗ್ ಇತ್ತು, ಕಾರ್ಯಕಾರಿ ಸಮಿತಿ ಮೀಟಿಂಗು, ಸರ್ಕಾರಕ್ಕೆ ಬಜೆಟ್ ಏನು ಎಲ್ಲ ವಿಷಯ ಚರ್ಚೆ ಮಾಡಿಕೊಂಡು ಫಂಕ್ಷನ್ ಮಾಡೋದನ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ಪಾಪ ಜೋ ಸೈಮನ್ ಮಾತಾಡಿದ್ರು. ಇಡೀ ಕಮಿಟಿ ಒಂದು 45-50 ಮೆಂಬರ್ಸ್ ಎಲ್ಲ ಆಯ್ತು. ಇಡ್ಲಿ ತಿಂದು 4 ಇಡ್ಲಿ ತಿಂದ ವಾಶ್ರೂಮ್ ಹೋದ್ರು. ವಾಶ್ರೂಮಿಂದ ಬರೋಕೆ ಬಿದ್ದಾಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಚಕ್ಕತ್ತ ನಮ್ಮ ಯಾರೋ ಒಬ್ಬ ಮೆಂಬರ್ ಜೋ ಸೈಮನ್ ಇಮಿಡಿಯೇಟ್ ಹೋದಾಗ ಅವರು ಅವಾಗ ಆಡದೆ ಮಾತಾಡ್ತಾರೆ. ನನ್ನ ಮೊಬೈಲ್ ಇದೆ ಅಂತ ಅದನ್ನ ಚಕ್ಕದ ಎತ್ಕೊಂಡು ಹಾಸ್ಪಿಟಲ್ ಬರೋಕೆ ಇಲ್ಲಿ ಬಂದಾಗ ಪಲ್ಸ್ ಎಲ್ಲ ನಿಂತೋಗ್ತಿದ್ದು. ಅದರಿಂದ ಕಾರ್ಡಿಯೋ ಅಟ್ಯಾಕ್ ಅಂತ ಈಗ ಗೊತ್ತಾಯ್ತು. ತುಂಬ ನೋವಾಗ್ತದೆ. ಒಳ್ಳೆ ನಿರ್ದೇಶಕರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸಲಹೆಗಳು ತುಂಬ ಚೆನ್ನಾಗಿ ಕೊಟ್ಟರು. ಇವಾಗ ಇಲ್ಲ ಅಂದರೆ ನಾವು ಊಹೆ ಮಾಡೋಕ್ಕಲ್ಲ. ಎಷ್ಟು ಚೆನ್ನಾಗಿದ್ರು ವ್ಯಕ್ತಿ ಇಮಿಡಿಯೇಟ್ಲಿ ಈ ಥರ ಆದರೆ ನಾವು ಯಾರು ಮನುಷ್ಯ ಯಾರು ಹೆಂಗಿರ್ತಾರೆ ಅಂತ ಇವತ್ತು ಭಗವಂತನೇ ತಿಳಿಸ್ತಾರೆ. ಅವ್ರು ಏನಾಗಿದೆ ಸರ್ ಇಸಿ ಮೀಟಿಂಗ್ ಅಂದ್ರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಎಲೆಕ್ಷನ್ ಆಗಿ ಅವ್ರ ಸಿನಿಮಾಗಳು ವಿಷ್ಣುವರ್ಧನ್ ಸರ್ಗೆ ಸಾಹಸ ಸಿಂಹ ಅಂತ ಒಂದು ಸರ್, ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಜಿ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂತಹ ಬಾಮ ಹರೀಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್, ವಿಷಯ ತಿಳಿದು ತುಂಬಾ ಎಂತವರು ಕೂಡ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡಲಿ ಪಟ್ಟ ಅಂತಾನೆ ಹೇಳ್ಬೋದು ಸರ್. ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಈ ಸಂದರ್ಭದಲ್ಲಿ? ಅಂದ್ರೆ ಸಡನ್ ಆಗಿ ಒಬ್ಬ ಹಿರಿಯ ಜೀವಿಯನ್ನ ಕಳೆದುಕೊಂಡಿದೀವಿ ಸರ್ ನಾವು. ತುಂಬಾ ಬೇಸರ ಆಗ್ತದೆ. ಇದೇ ನಿರ್ದೇಶಕರು ಸಾಹಸ ಸಿಂಹ ಅಂತ ಒಂದು ದೊಡ್ಡ ನಿರ್ದೇಶಕ ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲೇ ಆಗಿದೆ ಅಂದ್ರೆ ಬೇಸರ ಆಯ್ತು ಸರ್. ಹೌದು, ನಾನು ಕೂಡ ಈಗ ಹಾಸ್ಪಿಟ್ಲಿಗೆ ಹೇಳ್ತಾ ಇದ್ದೆ, ಹೊರಗಡೆ ಹೋಗಿದ್ದೆ, ನಾನೇ ಮೀಟಿಂಗ್ ಹೋಗಿರ್ಲಿಲ್ಲ. ಈಗ ಹಾಸ್ಪಿಟ್ಲ್ ಹೋಗ್ತಾ ಇದ್ದೀನಿ. ನಾಳೆ ತುಂಬಾ ನೋವಾಯ್ತು. ಅಂದ್ರೆ ಸರ್ ನಾವು ಕೇಳ್ತಾ ಇದ್ವಿ ಮತ್ತು ಹಿರಿಯರು ಮಾತಾಡ್ತಾ ಇದ್ರು, ಇಡ್ಲಿ ತಿಂದ್ರು, ಎಲ್ಲ ಚೆನ್ನಾಗೇ ಇತ್ತು, ವಾಶ್ರೂಮ್ ಹೋಗಿ ಬರ್ಬೇಕನ್ನೋಷ್ಟ್ರಲ್ಲೇ ಈ ರೀತಿ ಅಚಾತುರ್ಯ ಆಯ್ತು ಅಂತಕ್ಕಂಥದ್ದು. ಅಂದ್ರೆ ಮುಂಚೆ ಏನಾದ್ರು ಸಿಂಪ್ಟಮ್ಸ್ ಇತ್ತು ಸರ್, ಅಥವಾ ಸಡನ್ ಆಗಿ ಆರೋಗ್ಯವಾಗಿದ್ರು, ಚೆನ್ನಾಗಿದ್ರು. 2 ಎಲೆಕ್ಷನ್ ಕೂಡ ಆಕ್ಚುಲಿ ನಿರ್ಮಾಪಕ ಸಂಘ ಆಗ್ಬೋದು, ವಾಣಿಜ್ಯ ಮಂಡಳಿ ಎಲೆಕ್ಷನ್ ಕೂಡ ಭಾಗವಹಿಸಿದ್ರು. ಅವರು ಕೂಡ ಗೆದ್ದಿದ್ರು. ಇವತ್ತು ಸ್ಪೆಷಲ್ ಇದು ಎಮರ್ಜೆನ್ಸಿ ಇಸಿ ಮೀಟಿಂಗ್ ಕೂಡ ಇತ್ತು ಇವತ್ತು. ಅವ್ರು ಅಟೆಂಡ್ ಮಾಡಿದ್ರು. ಸೊ ಆ ಸುದ್ದಿ ಕೇಳಿ ನಾನು ಕೂಡ ಹೊರಗಡೆ ಇದ್ದೆ. ಹೊರಗಡೆ ಇದ್ದಾಗ ನಮ್ಗೆ ಸುದ್ದಿ ಕೇಳ್ತಾ ಆಗಾದ ಆಯ್ತು. ಈಗ ನಾನು ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಮಲ್ಲಿಗೆ. ಅಂದ್ರೆ ಹತ್ತಿರದ ಪಕ್ಕದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಷ್ಟ್ರಲ್ಲೇ ಸರ್ ಅದು ಅವರು ಪ್ರಾಣವನ್ನ ಬಿಟ್ಟಿದ್ರು ಅಂತ ಮಾಹಿತಿ ಕೂಡ ಇತ್ತು. ಹೌದೌದು. ಬಹುಶಃ ಹೃದಯಾಘಾತ ಬಹಳಷ್ಟು ತುಂಬಾ ತೀವ್ರಗತಿಯಲ್ಲಿ ಆಗಿರ್ತಕ್ಕಂಥದ್ದು ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಅಂತ ಸರ್ ಅದು. ಇಲ್ಲ, ನಾನು ಆರೋಗ್ಯವಾಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಹೋಗ್ತಾ ನಾವು ಸ್ಟೇಜ್ ಮುಖಾಂತರ ಗೊತ್ತಾಗುತ್ತೆ ಸರ್. ಅಂದ್ರೆ ಇವಾಗ ಸರ್, ಈಗ ಇಂಡಸ್ಟ್ರಿ ಅಂತ ಬಂದಾಗ ಎಲ್ರದ್ದು ಕೂಡ ಒಂದು ಅವಿನಾಭಾವ ಸಂಬಂಧ ಅಂತಿರುತ್ತೆ. ಅಂದ್ರೆ ತಾವು ನೋಡಿರ್ತಕ್ಕಂತಹ ಜೋ ಸೈಮನ್ ಅವರು ಅಂದ್ರೆ ತಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ಆಗಿದ್ರು? ಅಂದ್ರೆ ಈಗ ತೆರೆ ಮೇಲೆ ನಾವಂತೂ ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ನೋಡಿರ್ತೀವಿ. ನೀವು ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ನಿಮ್ಮ ಆತ್ಮೀಯರಾಗಿರಬಹುದು, ಅಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಎಷ್ಟು
ಉತ್ತಮವಾಗಿರತಕ್ಕಂತಹ ಒಂದು ಅವರ ಜೀವನವನ್ನ ಇದು ಮಾಡಿದ್ರು ಅಂತಂದ್ರೆ ನಿಮ್ಮದು ಅವರದು ಅವಿನಾಭಾವ ಸಂಬಂಧ ಯಾವ ರೀತಿಯಾಗಿತ್ತು ಸರ್? ನಿರ್ದೇಶನ ಆಗ್ಬೋದು, ನಿರ್ಮಾಣ ಆಗ್ಬೋದು, ಒಂದು ಕೆಲಸದಲ್ಲಿ ಒಂದು ಡೆಡಿಕೇಶನ್ ತೋರಿಸ್ತಾ ಇದ್ರು. ನಿರ್ಮಾಣ ಕೂಡ ಸೆಕ್ರೆಟರಿ ಕೂಡ ಆಗಿದ್ರು ಅವರು. ಈಗ ಮೊನ್ನೆ ತಾನೇ ನಡೆದ ಚುನಾವಣೆ ಕೂಡ ಅವರು ಏಜೆಂಟ್ ಕಮಿಟಿ ಮೆಂಬರ್ ಆಗಿ ಗೆದ್ದರು ಕೂಡ. ಕೃಷಿಗೆ ಏನಾಯ್ತು ಗೊತ್ತಿಲ್ಲ. ಧನ್ಯವಾದಗಳು ಸರ್ ರಿಪಬ್ಲಿಕ್ ಜೊತೆಗೆ ಮಾತನಾಡಿದ್ದಕ್ಕೆ. ನಿರ್ದೇಶಕ ಜೋ ಸೈಮನ್, 80 ವರ್ಷದ ಜೋ ಸೈಮನ್ ಅವರು ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರತಕ್ಕಂಥದ್ದು. ಆ ಮುಖಾಂತರವಾಗಿ ಎಲ್ಲ ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಬೆಂಗಳೂರಿನ ಮಲ್ಲಿಗೆ ಆಸ್ಪತ್ರೆ ಮುಂದೆ ಸಿನಿಮಾದ ಹಿರಿಯ ನಾಯಕರು ಕೂಡ ಜಮಾಯಿಸಿದ್ದಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಎಲ್ಲಾ ಪ್ರಯತ್ನ ಕೂಡ ಆಯಿತು. ಆದರೆ ವಿಧಿಯಾಟ ಬೇರೆ ಇತ್ತು ಅನ್ಸುತ್ತೆ ಮೋಸ್ಟ್ಲಿ. ಈ ರೀತಿಯಾಗಿರ್ತಕ್ಕಂತಹ ಸಾವು ನಿಜಕ್ಕೂ ಕೂಡ ಯಾರು ಅನ್ಕೊಂಡದೇ ಇರತಕ್ಕಂತಹ ಒಂದು ಸಾವಿದು. ಬಹಳಷ್ಟು ತೀವ್ರವಾಗಿ ಹೃದಯಾಘಾತ ಆಗಿರತಕ್ಕಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಕ್ಕಂತಹ ಮಾರ್ಗದಲ್ಲಿ ಅವರು ಉಸಿರು ಚೆಲ್ಲಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹಿರಿಯ ನಿರ್ದೇಶಕ ಇನ್ನಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಹೊಡೆಲು ಪೆಟ್ಟಂತಾನೆ ಹೇಳ್ಬೋದು. ಯಾಕಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಅತ್ಯಂತ ಆತ್ಮೀಯವಾಗಿರತಕ್ಕಂತಹ ವ್ಯಕ್ತಿ ಅಂತಾನೂ ಕೂಡ ಹೌದು. ಇವರು ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಿಗೆ ಒಂದು ಕ್ರೆಡಿಟ್ ಕೊಟ್ಟಿರ್ತಾರೆ. ಆಕ್ಷನ್ ಕಟ್ ಅನ್ನು ಕೂಡ ಹೇಳಿದ್ದಾರೆ. ಉತ್ತಮವಾಗಿರತಕ್ಕಂತಹ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಚಿತ್ರಣವನ್ನ ಚಿತ್ರೀಕರಿಸಿ ಅಭಿಮಾನಿಗಳಿಗೆ ಅದರ ರುಚಿಯನ್ನ ಕೊಟ್ಟಿರತಕ್ಕಂತಹ ಕೀರ್ತಿ ಜೋ ಸೈಮನ್ ಅವರಿಗೆ ಸೇರುತ್ತೆ. ನಮ್ಮ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಸಲಗನಹಳ್ಳಿ, ಮಲ್ಲಿಗೆ ಆಸ್ಪತ್ರೆಯಿಂದ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ನೋಡ್ತಾ ಇದೀವಿ, ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಇದೆ? ವೀರೇಶ್, ಏನಂತ ಹೇಳಿದ್ರೆ ಜೋ ಸೈಮನ್ ಎನ್ನುವಂತ ಒಂದು ಪ್ರಖ್ಯಾತ ನಿರ್ದೇಶಕರು ಇವತ್ತು ನಿಧನ ಆಗಿರುವಂತದ್ದು. ಏನಂತ ಹೇಳಿದ್ರೆ ಇನ್ನು ಇಸಿ ಮೀಟಿಂಗ್ ನಡೀತಾ ಇತ್ತು ಫಿಲ್ಮ್ ಚೇಂಬರ್ ಅಲ್ಲಿ. ಸೊ ಮೀಟಿಂಗ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ನೋಡಬಹುದು, ಮಧ್ಯಾಹ್ನ ಏಕೈಕಿ ಅಂದ್ರೆ ಮೀಟಿಂಗ್ ನಡೀತಾ ಇರುತ್ತೆ. ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ವಾಶ್ರೂಮ್ ಅಲ್ಲಿ ಏಕೈಕಿ ಕುಸಿದು ಬೀಳ್ತಾರೆ, ಅಂದ್ರೆ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಸೊ ಅವ್ರನ್ನ ಕೂಡಲೇ ಏನೋ ಪಕ್ಕದ ಮಲ್ಲಿಗೆ ಹಾಸ್ಪಿಟಲ್ಗೆ ತರುವಂತ ಪ್ರಯತ್ನ ಮಾಡ್ತಾರೆ ಅಲ್ಲಿನ ಸದಸ್ಯರು. ಸೊ ಆಸ್ಪತ್ರೆಗೆ ತರುವಂತ ಸಂದರ್ಭದಲ್ಲಿ ಅವರು ಜೋ ಸೈಮನ್ ಅವರು ನಿರ್ದೇಶಕರು ಸಾವನ್ನ ಹಪ್ತಾರೆ. ಸೊ ಹೀಗಾಗಿ ನೋಡಬಹುದು, ಈಗಾಗಲೇ ಕುಟುಂಬಸ್ಥರು ಕೂಡ ಆಸ್ಪತ್ರೆ ಬಳಿ ಬಂದಿರುವಂತದ್ದು. ಚಿತ್ರರಂಗದ ಅನೇಕ ನಟರಾಗಿರ್ಬೋದು, ಗಣ್ಯರು, ಸೊ ಜೊತೆಗೆ ನಿರ್ಮಾಪಕರು, ನಿರ್ದೇಶಕರು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಜೋ ಸೈಮನ್ ಅವರ ಒಂದು ಅಗಲಿಕೆಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತೇಳಿದ್ರೆ ಜೋ ಸೈಮನ್ ಅವರು ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರ್ತಕ್ಕಂಥ ನಿರ್ದೇಶಕರು. ಯಾಕಂತ ಹೇಳಿದ್ರೆ ಸೊ ನೋಡಬಹುದು, ಅವ್ರದ್ದು ನನ್ನ ರೋಷ 100 ವರ್ಷ ಎನ್ನುವಂತ ಮೊದಲ ಸಿನಿಮಾ. ಅದ್ರ ಜೊತೆಗೆ ಕೇವಲ ನಿರ್ದೇಶಕರು ಮಾತ್ರ ಅಲ್ಲ, ನಟನೆಯನ್ನು ಕೂಡ ಮಾಡಿದ್ರು. ಸೊ ಒಡೆದ ಹಾಲು ಎನ್ನುವಂತ ಸಿನಿಮಾದಲ್ಲಿ ಇವರು ನಟನೆಯನ್ನು ಕೂಡ ಮಾಡಿದ್ರು. ಸೊ ಪ್ರಖ್ಯಾತಿಯನ್ನು ಗಳಿಸಿದ್ರು. ಇದ್ರ ಜೊತೆಗೆ ಏನು ಚಿತ್ರರಂಗದಲ್ಲಿ ಅನೇಕ ಗಣ್ಯರ ಜೊತೆಗೆ ಸೊ ಅವ್ರಿಗೆ ಆಪ್ತರಾಗಿದ್ರು. ಅದ್ರ ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಅತ್ಯಂತ ಆಪ್ತರು ಕೂಡ ಹೌದು. ಯಾಕಂತ ಹೇಳಿದ್ರೆ ಅವರಿಗೆ ಸಾಹಸ ಸಿಂಹ ಎನ್ನುವಂತ ಒಂದು ಬಿರುದನ್ನು ಕೊಟ್ಟಿದ್ದೆ ಸೊ ಅವರು. ಹೀಗಾಗಿ ಇನ್ನು ಮಲ್ಲಿಗೆ ಆಸ್ಪತ್ರೆ ಬಳಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಸೊ ಜೋ ಸೈಮನ್ ಅವರ ಅಗಲಿಕೆಗೆ ಸೊ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಂಥ ನಿರ್ದೇಶಕನನ್ನ ನಾವು ಕಳ್ಕೊಂಡ್ಬಿಟ್ಟವಲ್ಲ ಎನ್ನುವಂಥದ್ದು. ಅದರಲ್ಲೂ ಕೂಡ ಏನು ಫಿಲ್ಮ್ ಚೇಂಬರ್ ನ ಒಂದು ಕೆಲಸದಲ್ಲಿ ನಿರತರಾಗಿರ್ತಾರೆ. ಅಂದ್ರೆ ಇಸಿ ಮೀಟಿಂಗ್ ನಲ್ಲಿ ಅವರು ಕಮಿಟಿ ಮೆಂಬರ್ ಕೂಡ ಆಗಿರ್ತಾರೆ. ಸೊ ಮೀಟಿಂಗ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಆಯ್ತಲ್ಲ ಎನ್ನುವಂತ ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈಗಾಗಲೇ ನೋಡಬಹುದು, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸೊ ಅವರ ಮಗ ಜಿತೇಂದ್ರ ಕಣ್ಣೀರನ್ನ ಆಗ್ತಾ ಇದ್ದಾರೆ ಅಪ್ಪನ ಅಗಲಿಕೆಗೆ. ಸೊ ಇದ್ರ ಜೊತೆಗೆ ಇನ್ನೊಬ್ಬ ಮಗ ಹೈದರಾಬಾದ್ ನಲ್ಲಿದ್ದಾರೆ. ಸೊ ಇಲ್ಲೊಂದಿಷ್ಟು ಸಾಕಷ್ಟು ನಿರ್ದೇಶಕರು ಕೂಡ ಬರ್ತಾ ಇದ್ದಾರೆ. ಸೊ ನಿರ್ಮಾಪಕರು ಕೂಡ ಬರ್ತಾ ಇದ್ದಾರೆ. ಸೊ ಈಗಾಗಲೇ ಸೊ ಅವರ ಒಂದು ಮೃತದೇಹವನ್ನು ಕಣ್ತುಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಸೊ ಚಿತ್ರರಂಗದ ಒಂದಷ್ಟು ಸದಸ್ಯರು ಕೂಡ ಇದ್ದಾರೆ. ಸರ್, ಏನಾಗಿತ್ತು ಆಕ್ಚುಲಿ ಅವ್ರಿಗೆ, ಏನಾಗಿದ್ದೇನು? ಸರ್, ಈಗ ಅವರು ಫಿಲ್ಮ್ ಚೇಂಬರ್ ಅಲ್ಲಿ ಇದ್ರು. ಫಿಲ್ಮ್ ಚೇಂಬರ್ ಒಂದು ಇಸಿ ಮೀಟಿಂಗ್ ಇತ್ತು. ಆ ಮೀಟಿಂಗ್ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡಿದ್ದಾರೆ. ಆಮೇಲೆ ಲಾಸ್ಟ್ ಮಾತಾಡಿರೋದು ನಮ್ಮ ಸಾರಾಗೋವಿಂದ್ ಅವ್ರ ಜೊತೆ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಏನೋ ಸ್ವಲ್ಪ ನೋವು ಬಂದಂಗೆ ಆಗಿದೆ, ನೀರು ಕುಡಿದಿದ್ದಾರೆ. ನೀರು ಕುಡಿದ್ಬಿಟ್ಟು ಹಂಗೆ ಬಿದ್ದೋಗಿದ್ದಾರೆ ಸರ್. ಅಲ್ಲಿಂದ ಅಲ್ಲಿ ಹೊರಡೆ ಬರೋವರೆಗೂ ಚೆನ್ನಾಗಿ ಮಾತಾಡ್ತಾ ಇದ್ರು. ಇಲ್ಲಿ ಬರೋಷ್ಟೊತ್ತಿಗೆ ಅದು ಆಸ್ಪತ್ರೆಗೆ ಬಂದಾಗ ಏನಾದ್ರು ಅವರು ಇನ್ನು ಉಸಿರಾಡ್ತಾ ಇದ್ರ ಅಥವಾ ಏನಾಗ್ತಾ ಇದ್ರು? ಉಸಿರಾಡ್ತಾ ಇದ್ರು. ಒಳಗಡೆ ಹೋದ ತಕ್ಷಣ ಏನಾದ್ರು ಪಲ್ಸ್ ರೇಟ್ ಕಡಿಮೆ ಆಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಸರ್ ಇದೆ ಸರ್. ಮತ್ತೊಬ್ಬ ನಿರ್ಮಾಪಕರಾಗಿರ್ತಕ್ಕಂಥ ಕೆ ಮಂಜು ಅವರು ಇದ್ದಾರೆ. ಸೊ ಅವರು ಆ ಘಟನೆ ನಡೆದ ಪ್ರತ್ಯಕ್ಷದಲ್ಲಿ ಅವರು ಇದ್ರು ಕೂಡಲೇ ಅವ್ರನ್ನ ಆಸ್ಪತ್ರೆಗೂ ಕೂಡ ಅವ್ರನ್ನ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡಿದ್ರು. ಸರ್, ಏನಾಯ್ತು ಸರ್? ಏನಿಲ್ಲ, ಮೀಟಿಂಗ್ ಇತ್ತು. ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಸಲಹೆಗಳು ಕೊಟ್ಟರು. ಅವರು 4 ಗಂಟೆಗೆ 4 ಕಾಲಿಗೆ ರವೆ ಇಡ್ಲಿ ತಿಂದ್ರು. ತಿಂದ್ಬಿಟ್ಟು ಕಾಫಿ ಕುಡಿಯೋಕೆ ಹೋದ್ರು. ಕಾಫಿ ಕೈ ತೊಳೆಯೋಕೆ ಹೋದ್ರು. ಕೈ ತೊಳೆದು ಬರ್ಬೇಕಾದ್ರೆ ಆ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಾರೆ. ಅವ್ರಿಗೇನು ಕಾರ್ಡಿಯೋ ಅಟ್ಯಾಕ್ ಆಗಿದೆ.
ಚಕ್ಕಂತ ಇಮಿಡಿಯೇಟ್ಲಿ 3 ನಿಮಿಷಕ್ಕೆ ತಗೊಂಡು ಹಾಸ್ಪಿಟಲ್ ಬಂದು ಕೊನೆ ಉಸಿರು ಇಲ್ಲಿ ಹೇಳ್ಬಿಡ್ತಾರೆ. 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೊ ಇದ್ರ ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಸೊ ಅವರು ಸಾಹಸ ಸಿಂಹ ಎನ್ನುವಂತ ಬಿರುದನ್ನು ಕೊಟ್ಟಿದ್ರು. ಸೊ 40 ಸಿನಿಮಾಗಳನ್ನ ನಿರ್ದೇಶಿಸಿ ಜೊತೆಗೆ ನಟನೆಯನ್ನು ಕೂಡ ಮಾಡಿದ್ರು ಒಂದು ಸಿನಿಮಾದಲ್ಲಿ. ಅವೆಲ್ಲ ನೆನ್ಸ್ಕೊಂಡಾಗ ಏನು ಹೇಳಕ್ಕಾಗಲ್ಲ. ಒಳ್ಳೆ ಡೈರೆಕ್ಟರ್, ಮಾಸ್ ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಪ್ರಿಯವಾದ ಡೈರೆಕ್ಟರ್ ಜೋಸೆಫ್ ಅಂತ ಹೇಳಕತ್ತೀನಿ. ನಾಳೆ ಅವರ ಪ್ರಾರ್ಥನೆ ಶರೀರವನ್ನು ನಮ್ಮ ಟೌನ್ ಹಾಲ್ ರವೀಂದ್ರ ಕಲಾಕ್ಷೇತ್ರದಲ್ಲಿ 10ರಿಂದ 1 ಗಂಟೆಗೆ ಅಭಿಮಾನಿಗಳನ್ನ ನೋಡಲಿಕ್ಕೆ ಅಂತಿಮ ದರ್ಶನಕ್ಕೆ ಅಲ್ಲಿ ಅವಕಾಶ ಮಾಡ್ತಾ ಇದ್ದೀವಿ. ಅದು ನೋಡಿಕೊಂಡು ಇವತ್ತು ಎಷ್ಟು ಖುಷಿಯಾಗಿದ್ರು. 80 ವರ್ಷ ನಗನಾಗ್ತಾ ಇದ್ದು ಯಾರು ಯಾವ ತೊಂದರೆ ಕೊಡ್ದಂಗೆ ಇವತ್ತು ಕೊನೆ ಹೇಳಿದ್ದಾರೆ. ಭಗವಂತ ಯಾರಿಗೆ ಯಾವಾಗ ಏನು ಕೊಡ್ತಾ ಇದ್ದಾರೆ ಊಹೆನೇ ಮಾಡಿಲ್ಲ. ನಾವೆಲ್ಲ ಕೂತಿದ್ದವರು ಅಷ್ಟು ಚೆನ್ನಾಗಿದ್ದಾರೆ, ಹಿಂಗಾಗ್ಬಿಟ್ರೆ ಅಂತ ನೋವಾಗ್ತದೆ. ಫಿಲ್ಮ್ ಚೇಂಬರ್ನ ಮೀಟಿಂಗ್ ನಡೀತಿರ್ಬೇಕಾದ್ರೆ ಅವರು ಹೃದಯಾಘಾತಕ್ಕೊಳಗಾಗ ಫಸ್ಟ್ ಟೈಮ್ ಚಿತ್ರೋದ್ಯಮದ ಈ ರೀತಿ ಆಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರ ಕುಟುಂಬದವರು ಯಾರೆಲ್ಲ ಬಂದಿದ್ದಾರೆ, ಸೊ ಯಾವ ರೀತಿ ಪ್ರಕ್ರಿಯೆಯನ್ನೆಲ್ಲ ನಡೀತಾ ಇದೆ? ಇಲ್ಲ, ಅವ್ರ ಮಗ ಬಂದಿದ್ದಾರೆ, ಅವ್ರ 3 ಜನ ಮಕ್ಕಳು. ಒಬ್ಬ ಹೈದರಾಬಾದಿಂದ ಹೊರಟಿದ್ದಾರೆ, ಇನ್ನೊಬ್ಬ ತೀರೋಗ್ಬಿಟ್ಟಿದ್ದಾರೆ. ಅವ್ರ ಮನೆ ಮತ್ತೆ ಎಲ್ಲ ಅವ್ರ ಬಂಧು ಬಳಗೆ ಮೆಸೇಜ್ ಕೊಟ್ಟಿದ್ದಾರೆ. ಈಗ ನಾಳೆ ಏನಾದ್ರು ಅಂತ್ಯಕ್ರಿಯೆ ಏನಾದ್ರು ಪ್ಲಾನ್ ನಡೀತಿದೆಯಾ? ಯಾವ ರೀತಿ? ನಾಳೆ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಬಾಡಿ ಬೆಳೆ 10 ಗಂಟೆಯಿಂದ 1 ಗಂಟೆ ಇಟ್ಟಿದ್ದಾರೆ. ಅದ್ರ ಮಧ್ಯಾಹ್ನ ಮೇಲೆ ಅವ್ರ ಚರ್ಚೆ ಕಾರ್ಯಕ್ರಮ ಅವ್ರದ್ದು ಸಂಪ್ರದಾಯ ಪ್ರಕಾರ ಮಾಡ್ತಾರೆ ಅಂತ ಹೇಳಿ. ಅಥವಾ ಅವರು ಆ ಮುಂಚೆ ಅಂದ್ರೆ ಏನು ಹೃದಯಾಘಾತಕ್ಕೆ ಒಳಗಾಕ ಮುಂಚೆ ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ರ, ಮಾತಾಡಿದ್ರ, ಅಥವಾ ಯಾವ ರೀತಿ ಇದ್ರು ಅವರು? ಚೆನ್ನಾಗಿ ಮಾತಾಡೋರು, ಮೀಟಿಂಗ್ ಅಲ್ಲಿ ಏನ್ ಬೇಕೆಲ್ಲ ಮಾತಾಡೋರು. ಏನ್ ಚಿತ್ರೋದ್ಯಮದ ಸಲಹೆಗಳಿಗೆ ಚೆನ್ನಾಗಿ ಕೊಟ್ರು. ಉದ್ಯಮದಲ್ಲಿ ಈ ರೀತಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಕೊಟ್ರು. ಅದೇ ಅಷ್ಟು ಹೇಳಕ್ಕೆ ಇಷ್ಟ. ಸೊ ಇದಿಷ್ಟು ಅಂದ್ರೆ ಅವರು ಮುಂಚೆ ಹೃದಯಾಘಾತಕ್ಕೆ ಒಳಗಾಕಿನ ಮುಂಚೆ ಚೆನ್ನಾಗೇ ಇದ್ರು. ಸೊ ಮೀಟಿಂಗ್ ನಲ್ಲಿ ಎಲ್ಲರ ಜೊತೆ ಲವಲವಿಕೆಯಿಂದ ಮಾತನಾಡ್ತಾ ಇದ್ರು. ಸೊ ಚಿತ್ರರಂಗದ ಬಗ್ಗೆ ಸಾಕಷ್ಟು ಮಹತ್ವದ ಚರ್ಚೆಗಳನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಆಶ್ರಮಕ್ಕೆ ಹೋದಾಗ ಏಕಾಏಕಿ ಕುಸ್ತು ಬಿದ್ದಿರುವಂತದ್ದು ನಮಗೂ ಕೂಡ ನಂಬಕ್ಕಾಗ್ತಾ ಇಲ್ಲ. ಅದರೆಲ್ಲ ಒಂದ್ ಕಡೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಚಿಕಿತ್ಸೆ ಕೊಡಿಸೋ ಮಧ್ಯೆ ಅವರು ಈ ರೀತಿಯ ಅಸುನಿಗಿರುವಂತದ್ದು ನಿಜಕ್ಕೂ ನಮಗೆ ಬೇಸರ ಆಗ್ತಾ ಇದೆ ಅನ್ನುವಂಥದ್ದು. ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ.